ಕಿಚ್ಚ ಸುದೀಪ್ ಅವರು 4 ಸಿನಿಮಾನ ಈ ವರ್ಷ ಅನೌನ್ಸ್ ಮಾಡ್ತಿದ್ದಾರೆ. ಸೊ ಒಂದು ಅವರ ನಿರ್ದೇಶನದ ಸಿನಿಮಾ, ಇನ್ನೊಂದು ಸುಕುಮಾರ್ ಅವರ ಶಿಷ್ಯನ ಸಿನಿಮಾ. ಸೊ ಅದು ರಾಮ್ ಕಾಮ್ ಸಿನಿಮಾ ಆಗಿರುತ್ತೆ. ಇವರ ನಿರ್ದೇಶನದ ಸಿನಿಮಾ ಯಾವ ಥರ ಇರುತ್ತೆ ಅನ್ನುವಂಥ ಪ್ರಶ್ನೆ. ಸೊ ಅದು ಕುತೂಹಲ ಹಾಗೆ ಇರುವಂಥದ್ದು ಸದ್ಯ. ಇನ್ನೂ 2 ಸಿನಿಮಾಗಳು ಯಾರು ನಿರ್ದೇಶಕರು, ಯಾರು ನಿರ್ಮಾಪಕರು ಅನ್ನೋಂಥ ಪ್ರಶ್ನೆ ಇದೆ. ಸೊ ಅದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಸೊ ಇದು ಬಲ್ಲ ಮೂಲಗಳ ಮಾಹಿತಿ. ಸೊ ಇನ್ನೇನು ಈ ಸಿನಿಮಾದು ಒಂದು ಇನ್ನಷ್ಟು ಮಾಹಿತಿಗಳು ಕೂಡ ಹೊರಗೆ ಬರುತ್ತೆ. ಅನೌನ್ಸ್ ಆಗುತ್ತೆ ಮೊದಲು. ಅನೌನ್ಸ್ ಆದಮೇಲೆ ಆ ಅನೌನ್ಸ್‌ಮೆಂಟ್ ಟೈಮಲ್ಲಿ ಸುದೀಪ್ ಅವರೇ ಯಾವ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ, ಹಾಗೇನೇ ಯಾವ ಥರದ ರೋಲ್ ಮಾಡಬಹುದು ಅಥವಾ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಥರದ್ದೆಲ್ಲ ಕುತೂಹಲಗಳು ನಮಗೆ ಅದಕ್ಕೆ ಉತ್ತರ ಸಿಗುತ್ತೆ ಈ ಕುತೂಹಲಗಳಿಗೆ. ಇನ್ನು ಬಿಲ್‌ರಾಂಗ್ ಭಾಷ್ಯ ಯಾವ ಹಂತಕ್ಕಿದೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಆ ಪ್ರಶ್ನೆಗೆ ಉತ್ತರ ಏನಂತಂದರೆ ಸಿಂಪಲ್ ಆಗಿರುವಂಥದ್ದು. ಒಂದು ಹಂತದ ಚಿತ್ರೀಕರಣ ಆಗಿರುವಂಥದ್ದು. ಸೊ ಮತ್ತೊಂದು ಹಂತದ ಚಿತ್ರೀಕರಣ ಇನ್ನೇನು ಶುರು ಆಗುತ್ತೆ, ಅದು ಜೂನ್ ತಿಂಗಳಿಂದ ಈ ಒಂದು ಅತಿ ದೊಡ್ಡ ಸಿನಿಮಾದ ಚಿತ್ರೀಕರಣ ಶುರು ಆಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಒಂದಷ್ಟು ಗಾಸಿಪ್ಸ್‌ಗಳೆಲ್ಲ ಇತ್ತು. ಅಂದರೆ ಈ ಸಿನಿಮಾ ಪಾಸ್ ಆಗಿದೆ ಅಥವಾ ಸ್ಟಾಪ್ ಆಗಿದೆ ಅನ್ನುವಂಥದ್ದು. ಯಾಕಂದರೆ ಈ ಚಿತ್ರದ ನಿರ್ಮಾಪಕರು ಹಿಂದೆ ದೊಡ್ಡ ಸಿನಿಮಾ ಅಲ್ವಾ, ಅದಕ್ಕೆ ಹಿಂದೆ ಸರಿದ್ರು ಅನ್ನೋ ಅರ್ಥದಲ್ಲಿ ಏನೇನೋ ಇತ್ತು ಆ ಥರ. ಬಟ್ ಅದನ್ನು ಯಾರೂ ಹೇಳ್ಕೊಂಡಿಲ್ಲ. ಆಮೇಲೆ ಅದು ಸುದ್ದಿ ಅಂದ್ಮ್ಯಾಗ ಅಥವಾ ಗಾಸಿಪ್ ಅಂದಾಗ ಏನೇನೋ ಇರುತ್ತೆ. ಈಗ ಅಧಿಕೃತ ಮಾಹಿತಿ ಅವರು ಏನಂತಂದರೆ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಈ ಸಿನಿಮಾ ಶುರು ಆಗುತ್ತೆ, ಮತ್ತೊಂದು ಹಂತದ ಚಿತ್ರೀಕರಣ. ಇನ್ನು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಇದು ಅತಿ ದೊಡ್ಡ ಸಿನಿಮಾ. ಬೇರೆ ಲೋಕದ, ಬೇರೆ ಕಲ್ಪನೆಯ ಒಂದು ಅಡ್ವಾನ್ಸ್ಡ್ ಸಿನಿಮಾ, ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಸಿನಿಮಾ ಬಳಕೆ ಮಾಡಿರುವಂಥದ್ದು. ಅನೂಪ್ ಭಂಡಾರಿ ಏನಿದ್ದಾರೆ ನಿರ್ದೇಶಕರು, ರಂಗಿತರಂಗ ಚಿತ್ರದ ನಿರ್ದೇಶಕರು. ಅವರು ಈ ಚಿತ್ರದ ನಿರ್ದೇಶನ ಮಾಡ್ತಿರುವಂಥದ್ದು. ಕಥೆಯ ಮೇಲೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ವಿಕ್ರಾಂತ್ ರೋಣ ಮಾಡೋ ಸಂದರ್ಭದಲ್ಲೂ ಕೂಡ ಈ ಒಂದು ಕತೆ ಮೇಲೆ ವರ್ಕ್ ಮಾಡಿರುವಂಥದ್ದು. ಹೆಚ್ಚು ಕಡಿಮೆ ಒಂದು 5-6 ವರ್ಷ ಇದ್ರ ಮೇಲೆ ವರ್ಕ್ ಮಾಡಿ ಈಗ ಈ ಚಿತ್ರ ಒಂದು ಹಂತದ ಚಿತ್ರೀಕರಣ ಆಗಿರುವಂಥದ್ದು. ದೊಡ್ಡ ಸಿನಿಮಾ ಇದು. ಇಲ್ಲಿ ಟ್ರಿಪಲ್ ಪಾತ್ರ ಮಾಡ್ತಾರಾ ಅಥವಾ ಡಬಲ್ ಪಾತ್ರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ ಸುದೀಪ್ ಅವ್ರಿಗೆ ಸಂಬಂಧಪಟ್ಟಂಗೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಸದ್ಯ. ಇನ್ನಷ್ಟು ಮತ್ತಷ್ಟು ಇರುತ್ತೆ ಈ ಸುದೀಪ್ ಅವ್ರ ಸಿನಿಮಾಗೆ ಸಂಬಂಧಪಟ್ಟಂಗೆ. 4 ಸಿನಿಮಾಗಳು ಯಾವುವು ಅಂತ ಗೊತ್ತಾದ ತಕ್ಷಣ ಅದನ್ನು ನಿಮಗೆ ಹಂಚ್ಕೋತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.